22ನೇ ಇಸ್ವಿಯಲ್ಲಿ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದನ್ನು ರದ್ದು ಮಾಡಿ ಹೊಸ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಹಿಜಾಬವನ್ನು ಶಾಲಾ ಕಾಲೇಜ್ಗಳಲ್ಲಿ ಹಾಕ್ಕೊಳ್ಳಬಹುದು ಅಂತನ್ನುವಂಥದ್ದು ಹೇಳಿದ್ದಾರೆ. ನಾನು ಕೇಳ್ತಾ ಇದ್ದೀನಿ ಶಿಕ್ಷಣ ಮಂತ್ರಿಗೆ, ಯೂನಿಫಾರ್ಮ್ ಸಮವಸ್ತ್ರ ಇದರ ಅರ್ಥ ಏನಾದರೂ ಗೊತ್ತಾ? ಮಧು ಬಂಗಾರಪ್ಪನವರೇ, ಶಿಕ್ಷಣ ಮಂತ್ರಿಯವರೇ, ಯೂನಿಫಾರ್ಮ್ ಸಮವಸ್ತ್ರ ಅಂದರೆ ಸಮಾನತೆ, ಏಕತೆ. ಇಲ್ಲಿ ಭೇದ ಭಾವ ಮಕ್ಕಳಲ್ಲಿ ಇರಬಾರ್ದು, ಶಿಕ್ಷಣದಲ್ಲಿ ಇರಬಾರ್ದು. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಶ್ರೀಮಂತರು, ಬಡವರು, ರೈತರು, ಕಾರ್ಮಿಕರು ಅನ್ನುವಂಥ ಭೇದ ಭಾವ ಇರಬಾರ್ದು ಅಂತಲೇ ಯೂನಿಫಾರ್ಮ್ ನೀವೇ ಕಾಂಗ್ರೆಸ್ನವರೇ ಮಾಡಿದ್ದು, ಆಲ್ ಇಂಡಿಯಾದಲ್ಲಿ ಮಾಡಿದ್ದೀರಿ. ಇವತ್ತು ಬುರ್ಕಾ ಹಾಕಿದಂಥ ಮಹಿಳೆ ಇವಳು ಮುಸ್ಲಿಂ ಅಂತ ಗೊತ್ತಾಗತ್ತೆ. ಸೊ ಭೇದ ನಿರ್ಮಾಣ ಮಾಡ್ತಾ ಇದ್ದಾರೆ, ಹೊಡಿತಾ ಇದ್ದೀರಿ, ಗಲಭೆಗೆ ಕಾರಣಕರ್ತರಾಗ್ತಾ ಇದ್ದೀರಿ. ಇನ್ನು ಬಹಳ ದೊಡ್ಡ ಉಪಕಾರ ಮಾಡಿದೀವಿ ಅಂತನ್ನೋ ಹಾಗೆ ಶಿವದಾರ, ಜನಿವಾರ, ರುದ್ರಾಕ್ಷ ಹಾಕಕ್ಕೆ ನಾವು ಅನುಮತಿ ಕೊಟ್ಟಿದ್ದೀವಿ. ನೀವ್ಯಾರು ಅನುಮತಿ ಕೊಡೋದು? ಸಾವಿರಾರು ವರ್ಷದಿಂದ ನಮ್ಮ ಸಂಪ್ರದಾಯ ಇದೆ. ಆ ಸಂಪ್ರದಾಯದ ಪ್ರಕಾರ ಒಳಗಡೆ ಇರುತ್ತೆ, ಅದು ಗೊತ್ತಾಗಲ್ಲ. ಶಾಸ್ತ್ರೋಕ್ತವಾದಂಥ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಅದು ದಾರ ಅಲ್ಲ, ಅದು ಸೊ ಒಂದು ಶಾಸ್ತ್ರಬದ್ಧವಾದಂಥ ಒಂದು ಪದ್ಧತಿಯಲ್ಲಿ ಹಾಕೊಂಡಂಥ ಅದನ್ನು ಇವತ್ತು ನಾವು ಹಾಕಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂತ ಹೇಳುವಂಥದ್ದು ನಿಮ್ಮ ಉಪಕಾರ ಅಲ್ಲ. ಇದು ಕಾಣೋದಿಲ್ಲ. ಕಾಣೋದು ಯಾವುದು? ಹಿಜಾಬ್ ಕಾಣಿಸುತ್ತೆ, ಎದ್ದು ಕಾಣಿಸುತ್ತೆ. ಇವತ್ತು ಮುಸ್ಲಿಮರ ಪ್ಲೀಸ್ಗೋಸ್ಕರ, ಮುಸ್ಲಿಮರ ಓಲೈಕೆಗೋಸ್ಕರ ನೀವು ಮಾಡಿದ್ದೀರಿ ಅಂತನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ,